ಅತ್ತೆಯರ ಮನೇಲಿ ಪಿತೃಪಕ್ಷ ಹಬ್ಬ ಎಲ್ಲ ಆದ ನಂತರ ಅಮ್ಮರ ಮನೆಯಲ್ಲಿ ಹಬ್ಬ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅಮ್ಮರ ಮನೆ ಹಬ್ಬಕ್ಕೂ ಅತ್ತೆಯರ ಮನೆ ಹಬ್ಬಕ್ಕೂ ಗ್ಯಾಪ್ ಇರುತ್ತೆ ಸ್ವಲ್ಪ. ಅದರಿಂದಾಗಿ ನಾವು ಅತ್ತೆ ಮನೆ ಅಮ್ಮರ ಮನೆ ಎರಡು ಮನೆಯಲ್ಲೂ ಕೂಡ ಹಬ್ಬ ಮಾಡ್ಬೋದು ಮತ್ತು ಪುನಃ ಇಬ್ರಿಗೂ ಕೂಡ ಹೆಲ್ಪ್ ಮಾಡ್ಬೋದು. ಹಿಂದಿನ ದಿನ ಮಳೆ ಹುಯ್ದಿದ್ದರಿಂದಾಗಿ ಹೂವುಗಳೆಲ್ಲ ತುಂಬ ಚೆನ್ನಾಗಿ ಅರಳಿತ್ತು ಮತ್ತು ಇಬ್ಬನಿ ಕೂತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಅಮ್ಮ ತಿಂಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳಕ್ಕೆ ಹೇಳಿದ್ರು. ಅದಕ್ಕೋಸ್ಕರನೇ ನಾನು 2 ದಿನ ಮುಂಚೆಗೆ ಬಂದಿದ್ದೆ ಅಮ್ಮನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಒಬ್ಬಳೇ ತಿಂಡಿ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ನನ್ನ ಈ ತಿಂಡಿ ಮಾಡಬೇಕಾದ್ರೆ ನಾನು ತುಂಬ ಎಲ್ಲ ವೀಡಿಯೋಗಳನ್ನೂ ಕ್ಯಾಪ್ಚರ್ ಮಾಡಿಲ್ಲ. ಯಾಕೆಂದರೆ ಅಮ್ಮ ಮನೇಲಿ ಏನು ತಿಂಡಿ ಮಾಡ್ತೀವಿ ಅತ್ತೆ ಮನೆಯಲ್ಲೂ ಅದೇ ತಿಂಡಿ ಮಾಡಿದ್ದಿತ್ತು. ಅದಕ್ಕೋಸ್ಕರ ನಾನೇನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ನನ್ನ ಮಗಳು ತಿಂಡಿ ಮಾಡಬೇಕಾದ್ರೆ ಡ್ಯಾನ್ಸ್ ಆಡ್ಕೊಂಡು ನಮ್ಗೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ಲು. ಈ ಕುಂಬಳಕಾಯಿ ಬಂದುಬಿಟ್ಟು ಅಮ್ಮನೇ ಗಿಡದಲ್ಲಿ ಬೆಳೆದಿದ್ದು. ಅಮ್ಮ ಅದರಿಂದಾಗಿ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಹೇಳಿದ್ರು. ನಮಗೆಲ್ಲರಿಗೂ ಕುಂಬಳಕಾಯಿ ಪಲ್ಯ ಅಂದರೆ ಇಷ್ಟ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ದೋಸೆ, ರೊಟ್ಟಿ, ಈ ಥರ ಚಪಾತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಗೌರಿ ಹಬ್ಬ ಮುಗಿದ್ರು ಕೂಡ ಇನ್ನೂ ಗಣೇಶನ ಬಿಟ್ಟಿಲ್ಲ. ಅವ್ನು ಗಣೇಶನ ರೆಡಿ ಮಾಡಿಬಿಟ್ಟು ಈ ರೀತಿ ನಾದಸ್ವರ ಎಲ್ಲ ಮಾಡ್ತಾಯಿದ್ದ. ಅಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ನಾವು ಎಡೆ ಇಟ್ಟು ಪೂಜೆ ಮಾಡೋಕ್ಕಿಂತ ಮುಂಚೆ ಈ ರೀತಿ ತಾತ ಅಜ್ಜಿ ಗೌರಿ ಹತ್ರ ಬಂದು ಅವರಿಗೆ ನಾವು ಮನೆಯಲ್ಲಿ ಮಾಡಿರೋಂಥ ತಿಂಡಿ, ಸ್ವೀಟ್ಸು ಏನೆಲ್ಲ ಇರುತ್ತೆ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ಪ್ರತಿ ವರ್ಷವೂ ಮಿಸ್ ಮಾಡದೆ ಮಾಡ್ತೀವಿ. ಇದೊಂದು ನಮ್ಮ ಮನೆಯಲ್ಲಿ ನಡೆಸ್ಕೊಬಂದಿರೋವಂಥದ್ದು. ಅತ್ತೆ ಮನೆಯಲ್ಲಿ ಈ ಥರ ಇರಲ್ಲ, ಅಲ್ಲೇ ಎಡೆ ಇಟ್ಬಿಡ್ತಾರೆ. ಅವ್ರು ಗೋರಿ ಹತ್ರ ಎಲ್ಲ ಹೋಗಲ್ಲ. ಇಲ್ಲಿ ಗೋರಿ ಹತ್ರ ಎಲ್ಲ ಬಂದು ನಾವು ಪೂಜೆ ಮಾಡ್ಕೊಬರ್ತೀವಿ. ಅದು ನಮ್ಮ ತಾತ ಅಜ್ಜಿ ಗೋರಿ, ಇದು ಬಂದು ನಮ್ಮ ದೊಡ್ಡಮ್ಮನ ಗೋರಿ ಆಗಿತ್ತು. ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆನಂತರ ಮನೆಯಲ್ಲಿ ಹೋಗಿ ಎಡೆ ಇಟ್ಟು ಪೂಜೆ ಮಾಡುವಂಥದ್ದು. ನಾವಿಲ್ಲಿಂದ ಹೋಗೋಷ್ಟರಲ್ಲಿ ಅಮ್ಮ ಎಲ್ಲ ರೆಡಿ ಮಾಡಿರ್ತಾರೆ ಎಡೆಗೆ ಅಂತ ಹೇಳಿಬಿಟ್ಟು. ನಾನು ಈ ಎಲ್ಲ ವೀಡಿಯೋನು ಲಾಂಗ್ ವೀಡಿಯೋದಲ್ಲಿ ಹಾಕಿಲ್ಲ, ಶಾರ್ಟ್ ವೀಡಿಯೋನೇ ಹಾಕಿದ್ದೀನಿ. ಯಾಕೆ ಅಂತ ಅಂದರೆ ಅಮ್ಮ ಮನೆಗೂ ಹಬ್ಬಕ್ಕೂ ಅತ್ತೆ ಮನೆ ಹಬ್ಬಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಸೇಮ್ ಅಡುಗೆ ಮಾಡಿರ್ತೀವಿ, ಸೇಮ್ ತಿಂಡಿ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಶಾರ್ಟ್ ವೀಡಿಯೋಸಲ್ಲಿ ಹಾಕ್ತಾಯಿದ್ದೀನಿ ನಾನು. ಯಾರೆಲ್ಲ ನಮ್ಮ ಅತ್ತೆ ಮನೇಲಿ ಹಬ್ಬ ಸೆಲೆಬ್ರೇಷನ್ ಮಾಡಿರೋ ವೀಡಿಯೋ ನೀವು ನೋಡಿಲ್ಲ, ನಾನು ಇದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಆ ವಿಡಿಯೋನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ನಾವಲ್ಲಿಂದ ಬರೋಷ್ಟರಲ್ಲಿ ಅಮ್ಮ ಇದನ್ನೆಲ್ಲ ರೆಡಿ ಮಾಡಿದ್ರು ಇನ್ನು ಪೂಜೆಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಪೂಜೆ ಎಲ್ಲನೂ ಮಾಡಿಬಿಟ್ಟು ನಾವಿವಾಗ ಆಚೆ ಹೋಗ್ತೀವಿ. ನಾವು ಆಚೆ ಹೋಗಿದ್ರೆ ಇವ್ರು ಗಣೇಶನಿಗೆ ಬೆಳಗ್ಗೆ ಎಲ್ಲ ನಾದಸ್ವರ ಹೊಡೆದ್ರು. ಈಗ ಬಂದುಬಿಟ್ಟು ಗಣೇಶನ ಮುಂದೆ ಡ್ಯಾನ್ಸ್ ಆಡಿಕೊಂಡು ಗಣೇಶನ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಇವ್ರ ಹಬ್ಬನ. ನಮಗೆ ಈ ಲೈಫೇ ತುಂಬ ಚೆನ್ನಾಗಿರುತ್ತೆ ಅಂತಲೂ ಕೂಡ ಅಂತ ಅನ್ನಿಸ್ತು. ಅದೆಲ್ಲ ಆದ ನಂತರ ಬಂದು ಊಟ ಮಾಡಿಕೊಂಡು ಇನ್ನು ಮಲ್ಕೊಂಡ್ವಿ. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.